ಹಿಸ್ಟ್ರಿನಲ್ಲಿ ಕೆಲವು ಹೆಸರುಗಳಿಗೆ ಮರಣ ಇಲ್ಲ. ಅವರು ಸತ್ಯ ಬರಲಿಲ್ಲದಿದ್ರೂ ಅವರ ಕಥೆಗಳು ಜನರ ಹೃದಯದಲ್ಲಿ ಬದುಕುತ್ತಿರುತ್ತವೆ. ಸುಭಾಷ್ ಚಂದ್ರ ಬೋಸ್ ಇಂತಹ ಒಬ್ಬ ವ್ಯಕ್ತಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಘನತೆಯ ಹೆಸರು. ಅವರ ಜೀವನ, ಅವರ ಚಿಂತನೆ ಮತ್ತು ಅವರ ಸಾವಿನ ರಹಸ್ಯ ಇವೆಲ್ಲ ಇನ್ನೂ ಕೂಡ ನಮ್ಮ ಮನಸ್ಸನ್ನು ಕಾಡುತ್ತೇವೆ. ಹೆಲೋ ಗೆಳೆಯರೆ, ಮತ್ತೊಮ್ಮೆ ತಮಗೆ ವಾಯ್ಸ್ ಆಫ್ ಇಂಡಿಯಾನಲ್ಲಿ ಸ್ವಾಗತ. ಇವತ್ತು ನಾವು ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಮತ್ತು ಮರಣದ ಕೆಲವು ರಹಸ್ಯವನ್ನ ನೋಡೋಣ. ಸುಭಾಷ್ ಚಂದ್ರ ಬೋಸ್ ಜನಿಸಿದ್ದು ಜನವರಿ 13, 1897 ಒಡಿಸ್ಸಾ ರಾಜ್ಯದ ಕಟಕ್ನಲ್ಲಿ. ಅವರ ತಂದೆ ಜಾನಕಿನಾಥ್ ಬೋಸ್ ಒಬ್ಬ ಪ್ರಮುಖ ವಕೀಲರು. 1919ರಲ್ಲಿ ಅವರು ಕಲ್ಕತ್ತಾ ಯೂನಿವರ್ಸಿಟಿನಿಂದ ಗ್ರಾಜ್ಯುಯೇಷನ್ ಮಾಡಿ ಹೈಯರ್ ಎಜುಕೇಶನ್ಗಾಗಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಅಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂದ್ರೆ IAS ಅನ್ನ ಪಾಸ್ ಮಾಡಿ ಅಲ್ಲಿ ಜಾಬ್ ಮಾಡ್ತಾರೆ ಗವರ್ಮೆಂಟ್ ಸರ್ವಿಸಸ್ ನಲ್ಲಿ. ಆದ್ರೆ 1921ರಲ್ಲಿ ಅವರು ಆ ನೌಕರಿಯನ್ನು ತ್ಯಜಿಸಿ ಗಾಂಧೀಜಿ ಅವರ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅನ್ನ ಜಾಯಿನ್ ಆಗ್ತಾರೆ. ಬೋಸ್ ಅವರು ಗಾಂಧೀಜಿ ಅವರ ಕೆಲವು ಐಡಿಯಾಲಜೀಸ್ ಬಗ್ಗೆ ಅಸಹಮತಿ ಹೊಂದಿದ್ರು. ಸುಭಾಷ್ ಚಂದ್ರ ಬೋಸ್ ಇವರು ಡೈರೆಕ್ಟ್ ಆಕ್ಷನ್ ಮೇಲೆ ನಂಬಿಕೆ ಉಳ್ಳವರಾಗಿದ್ರು. 1938-39ರಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಆಗಿ ಸೇವೆ ಮಾಡಿದ್ರು. ಆದ್ರೆ ಗಾಂಧೀಜಿ ಜೊತೆ ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ನಿಂದಾಗಿ ಅವರು ಕಾಂಗ್ರೆಸ್ ನಿಂದ ಹೊರಗೆ ಬಂದ್ಬಿಡ್ತಾರೆ. ಅವರು ಜರ್ಮನಿಯ ಹಿಟ್ಲರ್ ಮತ್ತು ಜಪಾನಿನ ಜೊತೆಗೆ ಮಾತನಾಡಿ ಭಾರತದ ಸ್ವತಂತ್ರಕ್ಕಾಗಿ ಸಹಾಯ ಕೂಡ ಕೇಳ್ತಾರೆ. 1943ರಲ್ಲಿ ಬೋಸ್ ಆಜಾದ್ ಹಿಂದ್ ಗವರ್ಮೆಂಟ್ ಅನ್ನ ಘೋಷಿಸಿದ್ರು. INA इंडियन नेशनल आर्मी, आजाद हिंद फौज अगर रहता तो ये हिंदुस्तान पाकिस्तान कभी नहीं होता। तो जिस चीज को सिखाया है कि ये मुसलमान है, ये हिंदू है, ये अलग है, यही सिखा के हमको दो कि हम एक साथ नहीं रह सकते। ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಜಪನೀಸ್ಗಳಿಂದ ಬಂದಿ ಆಗಿರುವ ಭಾರತೀಯ ಸೈನಿಕರನ್ನು ಒಗ್ಗೂಡಿಸಿ INA ಸೃಷ್ಟಿ ಮಾಡ್ತಾರೆ. ಅದನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾರೆ. ಬೋಸ್ ಅವರ ಉದ್ದೇಶ ಈ ಸೇನೆಯನ್ನು ಉಪಯೋಗಿಸಿ ಭಾರತೀಯ ಸ್ವತಂತ್ರಕ್ಕಾಗಿ ಯುದ್ಧ ಮಾಡುವುದಾಗಿತ್ತು. ಪ್ರಾರಂಭದಲ್ಲಿ INA ಸಫಲವಾಗಿತ್ತು, ಆದರೆ ನಂತರ ಬ್ರಿಟಿಷ್ ಬಲಕ್ಕೆ ಎದುರಿಸುವುದು ಬಹಳ ಕಷ್ಟದಾಯಕವಾಯಿತು. ವರ್ಷ ಬಂತು 18 ಆಗಸ್ಟ್ 1945. ಮಧ್ಯಾಹ್ನದ ಸುಮಾರು 2:45ಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನಿನ ಸೇನೆಯ ವಿಮಾನಿಯಲ್ಲಿ ಪ್ರಯಾಣಿಸುತ್ತಿದ್ದರು. ತೈಹಾಕ್ ನಲ್ಲಿ ಒಂದು ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ ಮಾಡುವ ವೇಳೆ ವಿಮಾನ ಪತನಗೊಂಡಿತು. ಈ ಅಪಘಾತದಲ್ಲಿ ಬೋಸ್ ಅವರಿಗೆ ಗಂಭೀರ ಬೆಂಕಿಯ ಗಾಯಗಳಾದವು. 3ನೇ ದರ್ಜೆಯ ಬೆಂಕಿಯ ಗಾಯಗಳಿದ್ದವು. ಅವರನ್ನು ತಕ್ಷಣವೇ ನಾನ್ಮೋನ್ ಸೇನಾ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಆ ರಾತ್ರಿ ಅವರು ತಮ್ಮ ಗಾಯಗಳಿಗೆ ಬಲಿಯಾಗಿ ಸಾವನ್ನಪ್ತಾರೆ. ಬೋಸ್ ವಿಧಿವಶರಾಗ್ತಾರೆ ಅಂತ ಮಾಧ್ಯಮಗಳಲ್ಲೆಲ್ಲ ಹಬ್ಕೊಂಡ್ಬಿಡುತ್ತೆ. ಇದೀಗಲೂ ಈ ಘಟನೆ ಸಂಬಂಧಿಸಿದಂತೆ ಹಲವಾರು ಸತ್ಯಾನ್ವೇಷಣೆಗಳು ಮತ್ತು ಷಡ್ಯಂತ್ರ ಸಿದ್ಧಾಂತಗಳು ಕೂಡ ಇವೆ. ಆದರೆ ಜಪಾನಿನ ವೈದ್ಯರು ಮತ್ತು ಸಾಕ್ಷಿಗಳ ಪ್ರಕಾರ ಇದೇ ಅವರ ಅಧಿಕೃತ ಸಾವಿನ ವಿವರವಾಗಿದೆ. ಆದ್ರೆ ಒಂದು ಪ್ರಶ್ನೆ, ಅವರು ನಿಜವಾಗಿ ಪ್ರಾಣ ಕಳ್ಕೊಂಡ್ರ? ಹಾಗಾದ್ರೆ ಯಾರು ಇದು ಗುಮ್ನಾಮಿ ಬಾಬಾ ಅಂದ್ರೆ? ಗುಮ್ನಾಮಿ ಬಾಬಾ ಎಂಬುವರು ಉತ್ತರ ಪ್ರದೇಶದ ಫೈಜಾಬಾದ್ ನಲ್ಲಿ ಇಂದಿನ ಅಯೋಧ್ಯೆ ಎಂಬ ಊರಿನಲ್ಲಿ ಹಲವು ವರ್ಷಗಳಿಂದ ಅಜ್ಞಾನ ಗುಪ್ತವಾಸದಲ್ಲಿ ಬದುಕುತ್ತಿದ್ದ ಒಬ್ಬ ವ್ಯಕ್ತಿ. ಅವರ ಹೆಸರು, ಮುಖ ಅಥವಾ ಹಿಂದಿನ ಜೀವನದ ಬಗ್ಗೆ ಯಾರಿಗೂ ಸ್ಪಷ್ಟ ಮಾಹಿತಿಯೇ ದೊರಕಲಿಲ್ಲ. ಅವರು ಸಾಮಾನ್ಯವಾಗಿ ಜನರೊಂದಿಗೆ ನೇರವಾಗಿ ಮಾತನಾಡುವುದು ಕಡಿಮೆ, ಆದರೆ ಅವರ ಲೇಖನಗಳೊಂದಿಗೆ ಬರೆದು ಅವರು ಮಾತನಾಡ್ತಿದ್ರಂತೆ. 1980ರ ದಶಕದಲ್ಲಿ ಕೆಲವು ಪತ್ರಕರ್ತರು ಈ ಗುಮ್ನಾಮಿ ಬಾಬಾ ಅವರು ಸುಭಾಷ್ ಚಂದ್ರ ಬೋಸ್ ಆಗಿರಬಹುದೆಂದು ಶಂಕಿಸಿದರು. ಯಾಕೆಂದ್ರೆ ಅವರ ಧ್ವನಿ, ಮುಖದ ರಚನೆಗಳು, ಹಾವಭಾವಗಳು ನೇತಾಜಿಗೆ ಹೋಲಿಸುತ್ತಿದ್ದವು. ಅವರ ಹತ್ತಿರ ಬೋಸ್ ಅವರ INA ಬಗ್ಗೆ ದಾಖಲೆಗಳು, ಕೈ ಬರಹದ ಪತ್ರಗಳು, ಫೋಟೋಗಳು, ಡೈರಿಗಳು ಕೂಡ ಪತ್ತೆಯಾದವು.
ಅವರ ಅನೇಕ ಹಿರಿಯ ರಾಜಕೀಯ ನಾಯಕರು ಮತ್ತು ಸೇನಾಧಿಕಾರಿಗಳ ಜೊತೆಗೆ ಪತ್ರ ವ್ಯವಹಾರ ಮಾಡುತ್ತಿದ್ದರೆಂದು ತಿಳಿದು ಬಂದಿದೆ. ಶಾನವಾಜ್ ಕಮಿಷನ್ ನಂತರ ಜಸ್ಟಿಸ್ ಮುಖರ್ಜಿ ಆಯೋಗ ಗುಮ್ನಾಮಿ ಬಾಬಾ ಮತ್ತು ಬೋಸ್ ನಡುವೆ ಸಂಬಂಧವಿದೆಯಾ ಎಂಬುದನ್ನು ಪರಿಶೀಲಿಸಿತು. ಡಿಎನ್ಎ ಪರೀಕ್ಷೆಗೆ ಯಾವುದೇ ಸ್ಪಷ್ಟ ಶಾಖಾಂಶಗಳು ಲಭ್ಯವಾಗದ ಕಾರಣ ನಿರ್ಣಾಯಕ ಸಾಕ್ಷ್ಯ ಅವರಿಗೆ ದೊರಕಲಿಲ್ಲ. ಆದರೆ ಮುಖರ್ಜಿ ಆಯೋಗ ತಮ್ಮ ಅಂತಿಮ ವರದಿಯಲ್ಲಿ ಈತನು ಸಾವನ್ನಪ್ಪಿಲ್ಲವೆಂದು ಸೂಚಿಸಿ ನೇತಾಜಿ 1945 ರಲ್ಲಿ ಸಾವನ್ನಪ್ಪಲಿಲ್ಲ ಎಂದು ಹೇಳಿತು. ಆದರೆ ಗುಮ್ನಾಮಿ ಬಾಬಾ ಅವರೇ ನೇತಾಜಿ ಎಂದು ದೃಢಪಡಿಸಲು ಇನ್ನೂ ಸಾಕ್ಷ್ಯಗಳು ಲಭ್ಯವಿಲ್ಲ ಅಂದಿತು. ನೇತಾಜಿ ಫೈಲ್ಸ್ ರಿಲೀಸ್ ಆದ ಮೇಲೆ ಯಾವುದೋ ಡೆಫಿನೆಟ್ ಪ್ರೂಫ್ ಸಿಗಲಿಲ್ಲ. ಮುಖರ್ಜಿ ಕಮಿಷನ್, ಜಸ್ಟಿಸ್ ಖೋಸ್ಲಾ ಕಮಿಷನ್, ಶಾನವಾಜ್ ಕಮಿಷನ್ ಯಾವುದರಲ್ಲಿಯೂ ಕೂಡ ಒಂದು ಕ್ಲಿಯರ್ ಆದಂತಹ ನಿಖರವಾದಂತಹ ಮಾಹಿತಿ ದೊರಕಲಿಲ್ಲ. ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಯುದ್ಧದಲ್ಲಿ ಸೇರಿದವರು, ಭಾರತದ ವೀರರು. ಇಂಡಿಯನ್ ನ್ಯಾಷನಲ್ ಆರ್ಮಿದವರು ಬ್ರಿಟಿಷ್ಗೆ ಪ್ರೆಷರ್ ಹಾಕಿ 1946ರಲ್ಲಿ ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿಗೆ ಕಾರಣರಾಗ್ತಾರೆ. ಇದಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ಕೂಡ ಹೀಗೆ ಹೇಳ್ತಾರೆ, ಇಟ್ ವಾಸ್ ನಾಟ್ ಗಾಂಧಿ ಆರ್ ನೆಹರು, ಇಟ್ ವಾಸ್ ದ ಐಎನ್ಎ ಟ್ರಯಲ್ಸ್ ಅಂಡ್ ನೇವಿ ರಿವೋಲ್ಟ್ಸ್ ದಟ್ ಶುಕ್ ದ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ರಹಸ್ಯ ಇನ್ನೂ ಸುಳಿಯಲ್ಲ. ಆದರೆ ಅವರ ಜೀವನ, ಅವರ ತ್ಯಾಗ, ಅವರ ಚಿಂತನೆ ಇವು ನಮ್ಮ ಭಾರತ ಮತ್ತು ನಾವೆಲ್ಲ ಜನತೆಗೆ ಬೆಳೆಯಲು ಸದಾಕಾಲ ಉರಿಯುವ ಒಂದು ಜ್ಯೋತಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಮ್ಮ ಚಾನಲ್ ವಾಯ್ಸ್ ಆಫ್ ಇಂಡಿಯನ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.